ನಮಸ್ಕಾರ. ನಾನು ನಿಮ್ಮ ಪ್ರಣಾಮ್ ದೇವರಾಜ್. ಈಗ ತಾನೇ ಫಸ್ಟ್ ಡೇ ಫಸ್ಟ್ ಶೋ ಏಳುಮಲೆ ನೋಡ್ಕೊಂಡು ನಮ್ಮ ಇಡೀ ಸಲಮತನ ತಂಡದ ಸಿನಿಮಾ ನೋಡಿದ್ವಿ ಅಂಡ್ ಏಳುಮಲೆ ತಂಡ ಜೊತೆ ಸಿನಿಮಾ ನೋಡಿದ್ವಿ. ನಿಜವಾಗ್ಲೂ ಬಹಳ ಹೆಮ್ಮೆ ಆಗ್ತಿದೆ ಈ ತರ ಒಂದು ಕನ್ನಡ ಸಿನಿಮಾ ನೋಡಿದೀನಿ ಅಂತ. ರಾಣಾ ಅವರು ಎಷ್ಟು ಕಷ್ಟಪಟ್ಟಿದಾರೋ ಅದು ಸ್ಕ್ರೀನ್ ಮೇಲೆ ಎದ್ದು ಕಾಣಿಸ್ತಾ ಇದೆ. ಅಂಡ್ ಪ್ರಿಯಾಂಕಾ ಅವರು ಅಷ್ಟೇ ಹೊಸ ಪ್ರತಿಭೆ ಆದ್ರೂ ಬಹಳ ಚೆನ್ನಾಗಿ ಮಾಡಿದ್ದಾರೆ. ಅಂಡ್ ಡೈರೆಕ್ಟರ್ಗೆ ಆಮೇಲೆ ತರುಣ್ ಅಣ್ಣಗೆ ಇಬ್ಬರು ಕಂಗ್ರಾಚುಲೇಷನ್ ಹೇಳ್ಬೇಕು. ಡೈರೆಕ್ಟರ್ ತುಂಬಾ ಒಳ್ಳೆ ಸಿನಿಮಾ ಕೊಟ್ಟಿದ್ದಾರೆ ನಮ್ಮ ಕನ್ನಡ ಇಂಡಸ್ಟ್ರಿಗೆ. ಅಂಡ್ ನಮ್ಮ ತರುಣ್ ಸಿಂಗ್ ಅವ್ರಿಗೆ, ನಮ್ಮ ತರುಣ್ ಅಣ್ಣಗೆ ಇಂಥ ಒಂದು ಮೂವಿ ಪ್ರೊಡ್ಯೂಸ್ ಮಾಡಿದ್ದಾರೆ ಅಂತ ಬಹಳ ಖುಷಿ ಆಗ್ತದೆ. ಸೊ ಇಂಥ ಒಂದೇ ಸಿನಿಮಾ ಪ್ರೊಡ್ಯೂಸ್ ಮಾಡಾದ್ಮೇಲೆ ಜನ ಬಂದು ಇಂಥ ಸಿನಿಮಾಗೆ ಆಶೀರ್ವಾದ ಮಾಡ್ಬೇಕಂತ ಕೇಳ್ಕೊತೀನಿ. ಸೊ ಎಲ್ರು ಬನ್ನಿ, ಕನ್ನಡ ಸಿನಿಮಾನ ಥಿಯೇಟರ್ ಅಲ್ಲೇ ನೋಡಿ, ಏಳುಮಲೆನ ನೋಡಿ, ನಾನು ಈ ಸಿನಿಮಾ ಗೆಲ್ಸಿ ಅಂತ ಕೇಳ್ತೀನಿ. ನಿಮ್ಗೆ ಯಾವುದು ಅಯ್ಯೋ ಸರ್, ಒಂದಲ್ಲ ಎರಡಲ್ಲ, ತುಂಬಾ ಇಮೋಷನ್ಸ್ ಇದೆ. ಅಂಡ್ ಈ ತರ ಲವರ್ಸ್ ನ ನೋಡಿ ತುಂಬಾ ವರ್ಷಗಳಾಗಿತ್ತು ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ. ಈ ತರ ಒಂದು ಪ್ರೀತಿ ಇರೋ ಕತೆ ನೋಡಿ ತುಂಬಾ ವರ್ಷಗಳಾಗಿತ್ತು. ಅಂಡ್ ಅವ್ರು ಪಡೋ ಕಷ್ಟ ಇದೆ, ಆ ಕಷ್ಟ ಸಿನಿಮಾ ಎಲ್ಲ ನೋಡ್ಬೇಕು. ಆ ಒಂದು ಪ್ರೀತಿನ ಪಡೆಯೋಕೆ ಕೊಡೋ ಕಷ್ಟ ಬಹಳ ಸುಂದರವಾಗಿ ತೋರಿಸಿದ್ದಾರೆ, ಬಹಳ ಚೆನ್ನಾಗಿ ತೋರಿಸಿದ್ದಾರೆ. ಅಂಡ್ ಎಲ್ರಿಗೂ ಕನೆಕ್ಟ್ ಆಗುತ್ತೆ ಅದು. ಕುರಿತವ್ರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಮಾಧವನ ಆಶೀರ್ವಾದ ನಾವೆಲ್ಲರ ಮೇಲೂ ಇರುತ್ತೆ. ಆ ಪ್ರೀತಿ ಸಿಗುತ್ತೆ ಇಲ್ವೋ ನೀವು ಸಿನಿಮಾಲೇ ನೋಡ್ಬೇಕು, ಅಭಿಮಾನಿಗಳು ಬಂದು ಸಿನಿಮಾಲೇ ನೋಡ್ಬೇಕು. ಥ್ಯಾಂಕ್ ಯು ಸೋ ಮಚ್. ಸೆಪ್ಟೆಂಬರ್ 12ನೇ ತಾರೀಕು ಸದಾಪುತ್ರ ರಿಲೀಸ್ ಆಗ್ತದೆ. ಮತ್ತೆ ಸಿಗೋಣ ಮುಂದಿನ ವಾರ. ಖುಷಿ ಇದೆ ನಮ್ಗೆ. ಮೈಸೂರು ನೋಡಿದಾಗಲೂ ಟ್ರೆಮೆಂಡಸ್ ಎಕ್ಸ್ಪೀರಿಯನ್ಸ್. ನಿನ್ನೆ ನಮ್ಗೆ ಬೆಂಗಳೂರಿನಲ್ಲಿ ನಾವು ಒಂದು ಶೋ ಅಂತ ಅನ್ಕೊಂಡು ಶುರು ಮಾಡಿದ್ದು, ಅದು ಸುಮಾರು ಕಡೆ ಪೇಡ್ ಪ್ರೀಮಿಯರ್ಸ್ ಆಯ್ತು. ನಮಗೆ ಎಲ್ಲಾ ಕಡೆ ಯುನಾನಿಮಸ್ ಒಂದೇ ರೆಸ್ಪಾನ್ಸ್ ಬರ್ತಾ ಇರೋದು. ಯೂಶಲ್ ಒಂದು ಸಿನಿಮಾಗೆ ಚೆನ್ನಾಗಿದೆ ಅನ್ನೋ ತರದ್ದು ಒಂದು ಟಾಕ್ ಬರೋದು ಸಹಜ, ಬಟ್ ತುಂಬಾ ಚೆನ್ನಾಗಿದೆ, ಇದನ್ನ ಮಸ್ಟ್ ವಾಚ್ ಅಥವಾ ಒನ್ ಆಫ್ ದಿ ಬೆಸ್ಟ್ ಫಿಲಮ್ಸ್ ಅಂತ ಹೇಳೋದು ನಾವು ಇವಾಗ ಏನ್ ಕಮೆಂಟ್ಸ್ ನೋಡ್ತಾ ಇದ್ದೀವಿ ಅದು ನೋಡ್ತಾ ಇದ್ರೆ ಅನಿಸ್ತಾ ಇದೆ. ಪ್ರೆಸ್ ತುಂಬಾ ಅಪ್ರಿಶಿಯೇಟ್ ಮಾಡ್ತಾ ಇದ್ದಾರೆ. ದೇ ಆರ್ ಆಲ್ ವೆರಿ ಹ್ಯಾಪಿ ಅಂಡ್ ಕ್ರೌಡ್ ಎಂಜಾಯ್ ಮಾಡ್ತಾ ಇರೋದು. ನಮಗೆ ಎಲ್ಲಾ ಕಡೆಗೂ ಅಂದ್ರೆ ನಾನು ತುಂಬಾ ಇವಾಗ ಮಾಸು ಫೈಟ್ಗಳಿಗೆಲ್ಲ ಎಂಜಾಯ್ ಮಾಡೋದು, ಬಟ್ ಈ ಸಿನಿಮಾ ನೀವೆಲ್ಲ ನೋಡ್ತಾ ಇದ್ದೀರಾ, ಬಿಸಿಲು ಹೊಡಿಯೋದು, ಚಪ್ಪಾಳೆ ಹೊಡಿಯೋದು, ಎತ್ತಿನ ಚಪ್ಪಾಳೆ ಹೊಡಿಯೋದು, ಇದೆಲ್ಲ ತುಂಬಾ ವೆರಿ ಹಾರ್ಟ್ ಟಚಿಂಗ್ ಅಂತ ಅನಿಸ್ತಾ ಇದೆ. ಅದ್ಭುತವಾದ ಪ್ರತಿಕ್ರಿಯೆ ನಮಗೆ. ಸೊ ನಮ್ಮೆಲ್ಲಾ ಪ್ರೇಕ್ಷಕರು ಎಲ್ಲ ಬಂದು ನೋಡಿರೋ ಎಲ್ಲರಿಗೂ ನನ್ನ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ತರುಣ್ ಅವರ ಸಿನಿಮಾ ನಮ್ಮ ನೇಮಿನ ಬಿಟ್ಕೊಟ್ಟಿಲ್ಲ, ಆ ಒಂದು ಲಿಸ್ಟ್ಗೆ ಏಳುಮಲೆ ಕೂಡ ಸೇರಿದ್ದಾರೆ. ರೀಸೆಂಟ್ ಸಿನಿಮಾದಲ್ಲೂ ಕನ್ನಡ ಮಣ್ಣಿನ ಕಥೆನ ನಾವು ಮಾಡಿದ್ರೆ ಖಂಡಿತವಾಗ್ಲೂ ಓಡುತ್ತೆ. ಅದೇ ಲಿಸ್ಟ್ಗೆ ಸೆಲೆಕ್ಟ್ ಮಾಡಿದ್ರೆ ಇಲ್ಲ, ಇವಾಗ ಎಲ್ಲಾ ಕಡೆನೂ ಅದೇ ಓಡ್ತಾ ಇರೋದು. ನಮ್ಗೆ ಜನಕ್ಕೆ ಕನೆಕ್ಟ್ ಆಗುವಂತ ಸಿನಿಮಾಗಳೇ ಮಾಡ್ಬೇಕು. ಅದರಲ್ಲೂ ನೇಟಿವಿಟಿ ಇರುವಂತ ಸ್ಕ್ರಿಪ್ಟ್ಗಳು ಮಾಡಿದಾಗ ತುಂಬಾ ಕನೆಕ್ಟ್ ಆಗ್ತಾ ಇದೆ. ಸೊ ಅದೇ ಪ್ರಯತ್ನದಲ್ಲಿ ಕುಣಿತವ್ರು ಬಂದು ಒಂದು ಅದ್ಭುತವಾದ ಒಂದು ಪ್ಲಾಟ್ ಹೇಳಿದಾಗ ನನಗೂ ಎಕ್ಸೈಟ್ ಆಗಿದೆ. ಅದೇನೆ ಜನ ಇಷ್ಟಪಡ್ತಾರೆ ಇದು ಅಂತ ತುಂಬಾ ಅನ್ಸಿತ್ತು. ಹಾಗಾಗಿ ಒಂದು ತಂಡನ ಕಟ್ಕೊಂಡು ಈ ಸಿನಿಮಾನ ಮಾಡಿದ್ವಿ. ಇವಾಗ ಏನ್ ಪ್ರತಿಕ್ರಿಯೆ ಸಿಗ್ತಾ ಇದೆ ಬಹಳನೇ ಖುಷಿ ಆಗ್ತದೆ. ನಮ್ ಜನ ಒಳ್ಳೆ ಕಂಟೆಂಟ್ ಇತ್ತು ಅಂತಂದ್ರೆ ಖಂಡಿತವಾಗ್ಲೂ ಸಪೋರ್ಟ್ ಮಾಡ್ತಾರೆ, ಅದನ್ನ ಎಂಜಾಯ್ ಮಾಡ್ತಾರೆ. ಅದಕ್ಕೆ ಸ್ಟಾರ್ ಕ್ಯಾಸ್ಟ್ ಇನ್ನೊಂದು ಯಾವುದೋ ಅದನ್ನ ತಲೆ ಇಟ್ಕೊಳ್ತೇನೆ. ಒಂದು ಒಳ್ಳೆ ಕಾಂಟೆಂಟ್ ಇತ್ತು, 2 ಗಂಟೆಗೆ ಅದು ಬರ್ತಿದೆ ಅಂತಂದ್ರೆ 100% ಅದಕ್ಕೆ ಕೈ ಹಿಡಿತಾರೆ ಅಂತ ಹಾಗೆ ಮತ್ತೆ ಪ್ರೂವ್ ಆಗಿದೆ ನಮ್ಗೆ. ಆಡಿಯನ್ಸ್ ಪರವಾಗಿ ಥ್ಯಾಂಕ್ ಯು ಸರ್. ತರುಣ್ ಕ್ರಿಯೇಟಿವ್ಸ್ ಇದೆ ಅಂತ ಒಳ್ಳೆ ಸಿನಿಮಾ ಇರುತ್ತೆ ಅನ್ನೋದು ನಾವು ಮತ್ತೊಂದು ಸಲ ಪ್ರೂವ್ ಮಾಡಿರೋದಕ್ಕೆ. ಇಲ್ಲ, ನಾನು ಒಬ್ಬ ಆಡಿಯನ್ನೇನೆ. ನಾನು ಸಿನಿಮಾ ಮಾಡಲಿ ಅಥವಾ ಕತೆ ಕೇಳ್ತಾ ಇರಲಿ, ಕ್ರಿಯೇಟಿವ್ ಹೆಡ್ ಆಗಿ ಮಾಡಿರ್ಲಿ, ಪ್ರೊಡ್ಯೂಸ್ ಮಾಡಲಿ, ಏನ್ ಮಾಡಿದ್ರು ನಾನು ಫಸ್ಟ್ ಒಬ್ಬ ಆಡಿಯನ್. ನನಗೆ ನಾನು ಏನ್ ಕತೆ ಕೇಳಬೇಕಾದ್ರೂ ನಾನು ಆಡಿಯನ್ ಆಗಿ ಕೇಳಿರೋದು. ಇವತ್ತಿನವರೆಗೂ ನಾನು ಸಿನಿಮಾ ಮಾಡ್ಬೇಕು ಹಂಗೆ ನೋಡಿರ್ತೀನಿ. ಸೊ ಪರದೆಯಿಂದ ಆ ಕಡೆ ಕುತ್ಕೊಂಡು ಅವ್ನಿಗೆ ಏನ್ ಎಕ್ಸ್ಪೀರಿಯನ್ಸ್ ಸಿಗ್ಬೇಕು ಅಂತ ಇರುತ್ತೋ ಅದನ್ನೇ ನಾನೊಬ್ಬ ಮೇಕರ್ ಆಗಿ ಕೂಡ ನಾನು ಟ್ರೈ ಮಾಡೋದು. ಹಾಗಾಗಿ ನಿಮ್ಮನ್ನ ನಾನು ರೆಪ್ರೆಸೆಂಟ್ ಮಾಡಿನೇ ಸಿನಿಮಾ ಮಾಡ್ತಾ ಇದ್ದೀನಿ. ಸೊ ನಿಮ್ಗೆಲ್ಲ ಇಷ್ಟ ಆಗ್ತಿರೋದು ನನಗೆ ತುಂಬಾ ಖುಷಿ. ಥ್ಯಾಂಕ್ ಯು. ಸಿನಿಮಾ ನೋಡ್ಬಿಟ್ರೆ ರಕ್ಷಿತಾ ತುಂಬಾ ಖುಷಿ ಪಟ್ಟವ್ರು. ನಿನ್ನೇನು ನೋಡಿದ್ರು, ಮತ್ತೆ ನಾವು ಸಿಂಗಲ್ ಸ್ಕ್ರೀನ್ ನೋಡ್ಬೇಕು ಅಂತ ಬಂದ್ರು. ಅವ್ರು ಮತ್ತೆ ನಾನೇ ನೋಡ್ತಾ ಇದ್ದೆ, ಅವರು ಇಮೋಷನಲ್ ಆಗಿದ್ರು, ಕಣ್ಣ ನೀರ್ ಆಗ್ತಾ ಇದ್ರು. ಸೊ ಅದು ಅಂದ್ರೆ ರಿಪೀಟ್ ವ್ಯಾಲ್ಯೂ ಇದೆ ಸಿನಿಮಾಗೆ ಅಂತ ಅನ್ಸುತ್ತೆ ನಿಮಗೆ. ಅದನ್ನೇ ಅವ್ರು ಹೇಳಿದ್ರು. ತಗೊಂಡು 2 ಸತಿ ನೋಡಿದ್ರು, 3 ಸತಿ ನೋಡಿದ್ರು, ಅದು ಬೋರ್ ಆಗ್ತಲ್ಲ, ಥ್ರಿಲ್ ಹಂಗೆ ನಮ್ಗೆ ಅನಿಸ್ತಾ ಇದೆ ಅಂತ. ಸೊ ಶಿ ಇಸ್ ಆಲ್ಸೋ ವೆರಿ ಹ್ಯಾಪಿ. ಡೈರೆಕ್ಷನ್ ಅಲ್ಲಿ ಚಿನ್ನ ಕೊಡ್ತಾ ಇದ್ರೆ ಏಳುಮಲೆಯಲ್ಲಿ ಡೈಮಂಡ್ ಮುಟ್ಬಿಟ್ಟಿದ್ದೀರಾ ಸರ್? ಒಳ್ಳೆ ಕಾಂಟೆಂಟ್ ಅಷ್ಟೇ, ಒಳ್ಳೆ ಕಾಂಟೆಂಟ್. ಅದನ್ನ ಸಿನಿಮಾ ನಾನು ಡೈರೆಕ್ಟ್ ಮಾಡ್ಬೇಕಾದ್ರೂ ಅಷ್ಟೇ, ಪ್ರೊಡ್ಯೂಸ್ ಮಾಡ್ಬೇಕಾದ್ರೆ ಅದೇ ಆಡಿಯನ್ಸ್ ಅನ್ನ ನೋಡ್ತೀನಿ. ಇದು ನಾವು ಚೆನ್ನಾಗಾಗುತ್ತೆ ಅಂತ ನಮಗೂ ಆಸೆ ಇತ್ತು, ಈ ಸಿನಿಮಾ ಚೆನ್ನಾಗಾಗುತ್ತೆ ಅಂತ. ಬಟ್ ಈ ರೇಂಜ್ ಪ್ರತಿಕ್ರಿಯೆ ಸಿಗುತ್ತೆ, ಇಷ್ಟ ಅಪ್ರಿಸಿಯೇಷನ್ ಸಿಗುತ್ತೆ ಅನ್ನೋದು ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಸೊ ಈ ತರ ಅದು ಚಿನ್ನದ ಗಣಿನೋ ಡೈಮಂಡ್ ಗಣಿನೋ ಯಾವ್ದೋ ಒಳ್ಳೆ ಸಿನಿಮಾ ಆಗ್ಬೇಕು ನಮ್ಮ ಬ್ಯಾನರ್ ಇಂದ. ಜನಕ್ಕೆ ಎಕ್ಸ್ಪೆಕ್ಟೇಷನ್ ಏನಿದೆ ಅದು ಮುಟ್ಬೇಕಾದ್ರೆ ಅಂದ್ರೆ ನಮ್ಗೆ ಆಸೆ. ಯಾಕೆ
ಯಾವ್ದು ಲೈಫಲ್ಲಿ ಆ ಥರ ಪ್ಲಾನ್ ಮಾಡಿಲ್ಲ brother. ಎಲ್ಲಾನು ದೇವ್ರು ಯಾವಾಗ ಏನೇನು ಕೊಟ್ಟಿದ್ದಾನೆ ಅದನ್ನೇ ನಾನು ಕಣ್ಣಿಗೆ ಹೊತ್ಕೊಂಡು ಹೋಗ್ತೀನಿ. ನನ್ನ ಹತ್ರ ಪಲ್ಸರ್ ಬೈಕ್ ಇದ್ದಾದ್ರೂ ನಾನು ಅಷ್ಟೇ ಖುಷಿಯಾಗಿದ್ದೆ. ನನಗೆ BMW ಅಷ್ಟೇ ಖುಷಿಯಾಗಿರ್ತೀನಿ ನಾನು. ನನಗೆ ಅದು ಲೈಫಲ್ಲಿ ನನಗೆ ಏನು ಚೇಂಜ್ ಮಾಡಲ್ಲ. ನನಗೆ ಸಿನಿಮಾ ಮೇಲೆ ಪ್ರೀತಿಗೆ ನಾನು ಅದಕ್ಕೆ ಏನು ನ್ಯಾಯ ಒದಗಿಸ್ಬೇಕು ಅದನ್ನೇ ಮಾಡ್ತೀನಿ ಹೊರತು ಇದೆಲ್ಲ ಮೆಟೀರಿಯಲಿಸ್ಟಿಕ್ ಥಿಂಗ್ಸ್ ಮೇಲೆ ನನಗೆ ಯಾವ್ದು ಅಂತದೇನು ಗ್ರೇಟ್ ಆಸೆಗಳಿಲ್ಲ. ನಿರ್ದೇಶಕರು ಮಾತಾಡ್ತಾರೆ ಅವರಿಂದ ಇವಾಗ ಸದ್ಯಕ್ಕೆ ನಾವೆಲ್ಲರೂ ಇವತ್ತವರೆಗೂ ಮಾತಾಡಿದ್ವಿ ಪ್ರಮೋಷನ್ ಅನ್ಕೊಂಡು. ನಮ್ ನಿರ್ದೇಶಕರು ಮಾತಾಡ್ತಾರೆ, ಯಾಕಂದ್ರೆ ಇವತ್ತು ಒಳ್ಳೆ ರೆಸ್ಪಾನ್ಸ್ ಬಂದಿರೋದು ನಮ್ ನಿರ್ದೇಶಕರಿಂದಾನೆ. ಏನಿಲ್ಲ, ಎಲ್ಲರ ಪ್ರಯತ್ನಕ್ಕೆ ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ಇದು ನಾವು ಗೆದ್ದಿದ್ದೀವಿ ಅನ್ನೋದಕ್ಕಿಂತ ಒಂದು ಸ್ಟ್ರಾಂಗ್ ಕಥೆ ಇತ್ತು ಅಂದ್ರೆ ಅದಕ್ಕೆ ಯಾವಾಗ್ಲೂ ಗೆಲುವು ಇದ್ದೇ ಇರುತ್ತೆ. ಆ ಕಥೆಗೆ ನಾವೆಲ್ಲರೂ ನೆಪ ಮಾತ್ರ ಅಷ್ಟೇ. ಇವ್ರು ಆರ್ಟಿಸ್ಟ್ ಆಗಿರ್ಬೋದು, ನಾವು ಡೈರೆಕ್ಟರ್ ಆಗಿರ್ಬೋದು, ಇನ್ನೊಬ್ರು ದುಡ್ಡು ಹಾಕೋರು ಇರ್ಬೋದು, ಎಲ್ಲರೂ ನೆಪ ಮಾತ್ರ. ಕತೆ ಒಂದೇ ಆಡಿಯನ್ಸ್ ಜೊತೆ ಕನೆಕ್ಟ್ ಆಗೋದು ಯಾವಾಗ್ಲೂ. ಇವತ್ತು ಆ ಕತೆ ಕನೆಕ್ಟ್ ಆಗಿದೆ, ಅದು ರೀಚ್ ಆಗಿದೆ ಅಂತ ಅನ್ಕೋತೀವಿ. ಎಲ್ರು ನೀವು ನಿಮ್ ಸಹಿತ ಎಲ್ರು ಜನ ಎಂಟೈರ್ ಕರ್ನಾಟಕ ಎಲ್ಲ ಒಳ್ಳೆ ರೆಸ್ಪಾನ್ಸ್ ಬಂದಿದೆ, ಖುಷಿ ಆಗ್ತಿದೆ. ಇವತ್ತು ಟೀಚರ್ಸ್ ಡೇ ಆಗಿರೋದ್ರಿಂದ ನನಗೆ ಅಕ್ಷರ ಕಲ್ಸ್ಕೊಟ್ಟಂತ ಗುರುಗಳಿಂದ ಹಿಡಿದು ನನಗೆ ಕೆಲಸ ಕಲ್ಸ್ಕೊಟ್ಟ ಗುರುಗಳು ಎಲ್ಲರೂ ಇವತ್ತು ನನಗೆ ನೆನಪಾಗ್ತಿದ್ದಾರೆ. ಅವ್ರೆಲ್ರಿಗೂ ಇದೊಂದು ಸಕ್ಸಸ್ ನ ಅರ್ಪಣೆ ಮಾಡ್ತಾ ಇದೀನಿ. ಥ್ಯಾಂಕ್ ಯು. ಎಸ್, ಈಗಾಗಲೇ ನಿನ್ನೆ ಮೊನ್ನೆ ಎಲ್ಲ ಪ್ರೀಮಿಯರ್ ಶೋಗಳಾಯ್ತು, ಇವಾಗ ನಮ್ಮ ಬೆಳಗಿನ ಶೋನು ಆಯ್ತು. ಒಳ್ಳೆ ರೆಸ್ಪಾನ್ಸ್ ಇದೆ ನಮ್ಮ ಸಿನಿಮಾಗೆ. ಅದಕ್ಕೆ ನಾನು ಫಸ್ಟ್ ನಮ್ಮ ನಿರ್ದೇಶಕರಿಗೆ ಹೇಳಿದ್ ಮಾತಾಡಕ್ಕೆ, ಬಿಕಾಸ್ ಅವ್ರು ಮಾಡಿರೋ ಅವ್ರು ಹೇಳಿದ್ರು ಇಲ್ಲ ಕತೆಗೆ ಎಲ್ಲರೂ ಕನೆಕ್ಟ್ ಆಗಿ ಕತೆನೂ ನೀವೇ ಮಾಡಿದಾರ ಸರ್. ಹೌದು ಸರ್, ಸೊ ಬೇಸಿಕ್ಲಿ ತುಂಬಾ ಒಳ್ಳೆ ರೆಸ್ಪಾನ್ಸ್ ಇದೆ, ಪಾಸಿಟಿವ್ ಆಗಿ ಎಲ್ಲರೂ ತುಂಬಾ ಒಳ್ಳೆ ಮಾತುಗಳು ಹೇಳ್ತಾ ಇದ್ದಾರೆ. ತುಂಬಾ ಖುಷಿ ಇದೆ. ಇದೇ ರೀತಿ ಎಲ್ಲರೂ ದಯವಿಟ್ಟು ನಿಮಗೂ ಎಲ್ಲರಿಗೂ ಕೇಳ್ಕೊಳ್ತಾ ಇದ್ದೀನಿ ಇಲ್ಲಿ, ಇದೇ ರೀತಿ ನಮ್ಮ ಸಿನಿಮಾನ ಇನ್ನೂ ಸ್ಪ್ರೆಡ್ ಮಾಡಿ ಈ ತರ ಪಾಸಿಟಿವ್ ರೆಸ್ಪಾನ್ಸ್ ಇರೋದು. ಅಂಡ್ ಪ್ಲೀಸ್ ಎಲ್ಲರೂ ನಿಮ್ಮ ಫ್ಯಾಮಿಲಿ ಜೊತೆ ಬಂದು ನೋಡಿ, ನಿಮ್ಗೆ 100% ಇದು ಕನೆಕ್ಟ್ ಆಗೇ ಆಗುತ್ತೆ. ನೋಡಿ ಈ ಸಿನಿಮಾನ, ಆಮೇಲೆ ನೀವೇ ಹೇಳ್ಬೇಕು. ಥ್ಯಾಂಕ್ ಯು. ಮನೆಯ ಮೊದಲ ಪಾಠಶಾಲೆ, ತಾಯಿಯ ಮೊದಲ ಗುರು ಅಂತಾರಲ್ಲ, ಸೊ ಹಾಗೆ ಮಹಾನಟಿ ಅಂಡ್ ಏಳುಮಲೆ ಚಿತ್ರ ಎರಡೂ ಕೂಡ ನನಗೆ ಪಾಠಶಾಲೆ ಆಗಿತ್ತು. ಅಂಡ್ ನಮ್ಮ ಗುರುಗಳು ಪುನೀತ್ ಸರ್ ಅಂಡ್ ತರುಣ್ ಸರ್ ಎಲ್ಲರೂ ನನಗೆ ಗುರುಗಳಾಗಿ ಟೀಚ್ ಮಾಡಿದ್ದಾರೆ. ಅಂಡ್ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯ್ತು ಸಿನಿಮಾದಲ್ಲಿ. ಅಂಡ್ ಇವತ್ತು ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಇಷ್ಟು ದೊಡ್ಡ ಮಟ್ಟಿಗೆ ರೆಸ್ಪಾನ್ಸ್ ಬರುತ್ತೆ. ಅಂಡ್ ಒಳ್ಳೆ ತುಂಬಾ ಇಷ್ಟಪಟ್ಟಿದ್ದಾರೆ ಪ್ರತಿಯೊಂದ್ರು ಕೂಡ. ಸೊ ಎಲ್ರು ನೋಡ್ಬೇಕು ಈ ಸಿನಿಮಾ ಅಂತ ಕೇಳ್ಕೊಳ್ತೀನಿ. ಅಂಡ್ ಇವತ್ತಿಂದ ನಮ್ ಸಿನಿಮಾ ಬರ್ತಾ ಇದೆ ಏಳುಮಲೆ. ಸೊ ಪ್ಲೀಸ್ ಎಲ್ರು ನಿಮ್ ಫ್ಯಾಮಿಲಿ ಜೊತೆ ಕುತ್ಕೊಂಡು ನೋಡಿ ಅಂತ ಕೇಳ್ಕೊಳ್ತೀನಿ. ನಂದೊಂದು ಪರ್ಸನಲ್ ರಿಕ್ವೆಸ್ಟ್ ಮೀಡಿಯಾ ಅಂದ್ರೆ, ಮಾಧ್ಯಮ ಅನ್ನೋದು ಸಿನಿಮಾ ಪ್ರಮೋಟ್ ಮಾಡೋದು ಅಂದ್ರೆ ನೀವು ಕನ್ನಡ ಇಂಡಸ್ಟ್ರಿ ಸಪೋರ್ಟ್ ಮಾಡೋ ತರದ್ದು ಇರುತ್ತೆ. ಅದಲ್ದೇನು ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಗಳು ಏನಿರುತ್ತೆ ಅದಲ್ಲೂ ಅಲ್ಲದೆ ನಿಮ್ಮೆಲ್ರಿಗೂ ಪರ್ಸನಲಿ ಇದೊಂದು ಒಳ್ಳೆ ಸಿನಿಮಾ, ಇದೊಂದು ಇಂಡಸ್ಟ್ರಿಗೆ ಮಾದರಿ ಆಗುತ್ತೆ. ಇದರಿಂದ ಇನ್ನೂ ಹೊಸ ಕಥೆಗಳು ಬರೋ ತರ ಪ್ರಯತ್ನ ಇದೆ ಅಂತ ಅನ್ಸಿದ್ರೆ ಎಲ್ರು ಪರ್ಸನಲ್ ಏನದು ಆಸಕ್ತಿ ತಗೊಂಡು ದಯವಿಟ್ಟು ಜನಗಳಿಗೆ ತಲುಪಿಸುವಂತ ಒಂದು ಪ್ರಯತ್ನ ಮಾಡ್ಕೊಡಿ. ಇದರಿಂದ ಮಾಧ್ಯಮ ಮತ್ತೆ ಸಿನಿಮಾಗಿರುವಂತ ಒಂದು ಸಂಬಂಧ ಇನ್ನ ಗಟ್ಟಿ ಆಗುತ್ತೆ. ನೀವು ತಲುಪಿಸೋದ್ರಿಂದನೇ ನಾವು ಇನ್ನೂ ಜನಕ್ಕೆ ತಲುಪಕ್ ಸಾಧ್ಯ ಅಂತ ನಿಮ್ಗೆ ಹತ್ರ ಕೇಳ್ಬೋದು. ಥ್ಯಾಂಕ್ ಯು. ಆಸ್ ಆಡಿಯನ್ಸ್ ಆಗಿ ಕುತ್ಕೊಂಡು ನೋಡಿದ್ದೀವಿ, ಅಮೇಜಿಂಗ್ ಎಕ್ಸ್ಪೀರಿಯನ್ಸ್, ಸೂಪರ್ ಸರ್. ಏಳುಮಲೆ ಸಿನಿಮಾ ಸೆಕೆಂಡ್ ಟೈಮ್ ನೋಡ್ತಿರೋದು ಇವತ್ತು. ಅಷ್ಟೇ ಸಸ್ಪೆನ್ಸ್ ಎಲ್ಲ ಅಷ್ಟೇ ಸಿನಿಮಾನ ಎಂಜಾಯ್ ಮಾಡಿದ್ವಿ. ಮತ್ತೆ ಇವತ್ತು ಅಳು ಬಂತು. ಫಸ್ಟ್ ಆಫ್ ಆಲ್ ಐ ಟಾಕ್ ಅಬೌಟ್ ಡಿಸ್ಪೇರ್. ರಾಣಾ ಅಂಡ್ ಪ್ರಿಯಾಂಕಾ ಇಬ್ಬರು ತುಂಬಾ ಚೆನ್ನಾಗಿ ಹೇಳ್ತಾರೆ. ಆಕ್ಚುಲಿ ತರುಣ್ ಅವ್ರು ಪ್ರಿಯಾಂಕಾ ಬಗ್ಗೆ ಅಂತ ಹೇಳಿದ್ದಾರೆ. ಮಹಾನಟಿಯಲ್ಲಿ ಅವರು ಪರ್ಫಾರ್ಮ್ ಮಾಡ್ತಿರುವಾಗಲೂ ಮನೆಗೆ ಬಂದು ಹೇಳ್ತಿದ್ರು ಏನೋ ಮಾಡ್ತಾರೆ ನಿಜವಾಗ್ಲೂ ಪ್ರಿಯಾಂಕಾ. ಸೊ ಐ ಥಿಂಕ್
think Priyanka has done a great job and 100% your date ಅಂತೂ ಇನ್ನೂ ಸಿಗಲ್ಲ ಅಷ್ಟು ಬ್ಯುಸಿಯಾಗಿ ಹೋಗ್ತಾರೆ ಅವರು ಅಂಡ್ ಪರ್ಸನಲಿ ಐ ಬಿಕಮ್ ಸೀರಿಯಸ್ಲಿ ಇಷ್ಟು ಕ್ಯೂಟ್ ಆಗಿ ಕಾಣ್ತಾರೆ ಅವರು ಅಂಡ್ ಥ್ರೂಔಟ್ ದ ಸಿನಿಮಾ ಅಯ್ಯೋ ಹಿಂಗ್ ಆಗ್ಬಾರ್ದಿತ್ತು ಅಂತ ಅನ್ಸುತ್ತೆ ನಾನು ಯು ಫೀಲ್ ಸೋ ಬ್ಯಾಡ್ ಫಾರ್ ಹಿಮ್ ಅಂಡ್ ಥರೋಲಿ ಎಲ್ಲರೂ ಸಿನಿಮಾ ಎಂಜಾಯ್ ಮಾಡಿದ್ವಿ ದಯವಿಟ್ಟು ನಿಯರೆಸ್ಟ್ ಥಿಯೇಟರ್ ಸಿನಿಮಾ ನೋಡಿ ಥ್ಯಾಂಕ್ ಯು